ಸ್ಟಾರ್ಟಿಂಗಲ್ಲಿ ನಾವು ಕೂಡ ಈ ಥರ ತಪ್ಪನ್ನೆಲ್ಲ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ತಪ್ಪು ಮಾಡದೆ ಯಾವುದೇ ಕೆಲಸನ ಮಾಡೋಕ್ಕಾಗಲ್ಲ. ಎಲ್ಲ ಡಿಸೈನ್ಸ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋಗೊಂದು ಲೈಕ್ ಕೊಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಇದೆ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ. ಮೊದಲಿಗೆ ಮಿಷಿನ್ಗೆ ವರ್ಕ್ಗೆ ಹಾಕಿದ್ದೀನಿ. ಅದು ಆಲ್ರೆಡಿ ವರ್ಕ್ ಫ್ರಂಟ್ ಟು ಬ್ಯಾಕು ಕಂಪ್ಲೀಟ್ ಆಗಿದೆ. ಇವಾಗ ಸ್ಲೀವ್ಸಿಗೆ ವರ್ಕ್ಗೆ ಹಾಕಬೇಕು. ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ ಕೆಲಸ ಸ್ಟಾರ್ಟ್ ಮಾಡೋದು. ತುಂಬ ಜನ ಕೇಳ್ತಿರ್ತೀರ ಯಾವ ರೀತಿ ಮಾಡ್ತೀರಾ ಅಂತ. ಒಂದೊಂದು ದಿನ ಕ್ಲೀನಿಂಗಿಂದನೇ ವಿಡಿಯೋ ಮಾಡ್ಕೊಳ್ತೀನಿ. ಒಂದೊಂದು ದಿನ ಎದ್ದ ತಕ್ಷಣ ಕ್ಲೀನ್ ಮಾಡೋದಕ್ಕೆ ಆಗಲ್ಲ, ಅರ್ಜೆಂಟಿಗೆ ಕೆಲಸ ಇರುತ್ತೆ. ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಆಮೇಲೆ 9 ಗಂಟೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ಇದ್ದಿರುತ್ತೆ. ಈ ರೀತಿ ಎಲ್ಲ ಮಾಡ್ತಿರ್ತೀನಿ. ಕೆಲವೊಂದು ಎಮ್ಮಿಂಗ್ ಮಾಡ್ಕೋಬೇಕಾಗಿರುತ್ತೆ, ಅರ್ಜೆಂಟು. ಈ ರೀತಿ ಎಲ್ಲ ಮಾಡ್ಕೋತೀನಿ. ಒಂದೇ ರೀತಿ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಇವತ್ತು ಈಗ ಕೆಲಸನೆಲ್ಲ ಮುಗಿಸಿ ಫಸ್ಟಿಗೆ ವರ್ಕ್ಗೆ ಹಾಕಿದ್ದೆ. ಫ್ರಂಟ್ ಟು ಬ್ಯಾಕು ವರ್ಕ್ ಆಗಿದೆ. ನಾನು ಮನೆ ಕೆಲಸನ ಮಾಡ್ಕೋತಿದ್ದೆ. ಆಮೇಲೆ ಬಂದು ಇವಾಗ ನಾನು ವಿಡಿಯೋನ ಮಾಡ್ಕೋತಿದ್ದೀನಿ. ಮೊದಲಿಗೆ ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ವಿಡಿಯೋನ ಮಾಡ್ಕೋತಿದ್ದೆ. ವಿಡಿಯೋ ಮಾಡ್ಕೋಬೇಕಾದ್ರೆ ಇದನ್ನು ನಾನು ನೋಡೇ ಇರಲಿಲ್ಲ. ಇವರು ಬ್ಲೌಸ್ ಪೀಸ್ ಅಂತ ಅಂದ್ಕೊಂಡು ಸರ್ಗ್ನ ಕಟ್ ಮಾಡಿಬಿಟ್ಟಿದ್ರು. ಅದನ್ನು ಹಂಗೇ ಸೂಜಿ ದಾರದಲ್ಲೇ ಸ್ಟಿಚ್ ಮಾಡಿದರು. ಇದನ್ನೇನಾದರೂ ಸಾಧ್ಯ ಆದರೆ ಮಾಡಿಕೊಡಿ ಅಂತ ಕೊಟ್ಟಿದ್ರು. ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ನಲ್ಲ, ಆವಾಗ ನೋಡಿಕೊಂಡೆ. ಫಾಲ್ ಹಂಗೆ ಹಾಕ್ಬಿಟ್ಟಿದ್ದೀನಿ. ಇದು ಸರ್ಗ್ನ ನೋಡೇ ಇರಲಿಲ್ಲ. ಸೂಜಿಲಿ ಹೊಲ್ದಿದ್ರಲ್ಲ, ನೋಡಿರಲಿಲ್ಲ. ಆಮೇಲೆ ಇದನ್ನು ತೆಗೆದು ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ನೀಟಾಗಿ ಒಂದು ಸಮ ಕಟ್ ಮಾಡ್ಕೊಂಡ್ಬಿಟ್ಟೆ. ಕಟ್ ಮಾಡಿಬಿಟ್ಟು ಅವರು ಅರ್ಧನ ಕಟ್ ಮಾಡಿಬಿಟ್ಟು ಸೂಜಿಲಿ ಸ್ಟಿಚ್ ಮಾಡಿದರು ಗೊತ್ತಾಗ್ದೇ. ಅದನ್ನು ನೀಟಾಗಿ ಈ ರೀತಿ ಮಾಡಿದ್ದೀನಿ. ನರ್ಗೆ ಮಾಡುವಾಗ ಕಾಣಿಸಲ್ಲ, ಅದು ನಾವು ಅಟ್ಯಾಚ್ ಮಾಡಿದ್ದೀವಿ ಅನ್ನೋದು ಅಷ್ಟಾಗಿ ಕಾಣಿಸಲ್ಲ. ಏಕೆಂದರೆ ಸಣ್ಣ ಸಣ್ಣದಾಗಿ ಪಿನ್ ಮಾಡ್ಕೋತೀವಲ್ಲ ನಾವು, ಕಾಣಿಸಲ್ಲ. ಸರ್ಗಿಲ್ಲ ಅಂದರೆ ಸೀರೆನೇ ಅಷ್ಟು ನೀಟಾಗಿ ಚೆನ್ನಾಗಿ ಬರಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಅದನ್ನು ನೀಟಾಗಿ ಸಣ್ಣದಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಈ ರೀತಿ ಗೊತ್ತಿಲ್ಲದೇ ಕೆಲವೊಂದು ಸಲ ನಮಗೂ ಅನುಭವ ಆಗಿದೆ. ಕೆಲವೊಂದು ಸಲ ಗೊತ್ತಾಗಲ್ಲ ನಮಗೆ ಬ್ಲೌಸ್ ಯಾವುದು ಸರ್ಗ್ ಯಾವುದು ಅಂತ. ಆ ರೀತಿ ಕಟ್ ಮಾಡುವಂಥ ಚಾನ್ಸ್ ಇರುತ್ತೆ. ಏಕೆಂದರೆ ರೆಗ್ಯುಲರಾಗಿ ಅಭ್ಯಾಸ ಆಗಿರೋದ್ರಿಂದ ನಾವು ಮಾಡ್ತೀವಿ. ರೆಗ್ಯುಲರಾಗಿ ಅಭ್ಯಾಸ ಇಲ್ಲ ಅನ್ನೋರು ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳಾಗ್ಬಿಡುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಮಾಡಿದಾಗ ಅಷ್ಟಾಗಿ ಕಾಣಿಸಲ್ಲ, ನೀಟಾಗಿ ಕಾಣಿಸುತ್ತೆ. ಈ ರೀತಿಯೆಲ್ಲ ಅನುಭವಗಳು ನಮಗೂ ಆಗಿದೆ. ತುಂಬ ಈ ರೀತಿಯೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ತುಂಬ ಸಲ ಈ ರೀತಿಯೆಲ್ಲ ಆಗಿರುತ್ತೆ. ಎಲ್ಲರಿಗೂ ಕೂಡ ಒಂದು ಅನುಭವ ಅನ್ನೋದು ಆಗಿರುತ್ತೆ. ತಪ್ಪು ಮಾಡಿದಾಗಲೇ ಅದನ್ನು ತಿದ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಒಂದ್ಸಲ ಆ ರೀತಿ ತಪ್ಪಾದಾಗ ಪ್ರತಿ ಸಲ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಇದು ಸರ್ಗ ಬ್ಲೌಸಾ ಅಂತ ಒಂದ್ಸಲ ಇಲ್ಲ 2 ಸಲ ನೋಡ್ತಿರ್ತೀವಿ. ಮೊದಲಿಗೆ ಒಂದು ತಪ್ಪು ಮಾಡೋರ್ಗು ಗೊತ್ತಾಗಲ್ಲ. ಏನೋ ಮಾಡ್ತಿರ್ತೀವಿ ಕೆಲಸನ, ಆದರೆ ಒಂದು ಸಲ ಅದು ತಪ್ಪಾದರೆ ಪ್ರತಿ ಸಲನೂ ಚೆಕ್ ಮಾಡಿನೇ ಕಟ್ ಮಾಡ್ತಿರ್ತೀವಿ. ನನಗೂ ಕೂಡ ಈ ಥರದ ಅನುಭವಗಳಾಗಿದೆ. ಕೆಲವೊಂದು ಸಲ ರನ್ನಿಂಗಲ್ಲೇ ಬಂದಿರುತ್ತಲ್ಲ, ಅದೆಲ್ಲ ಕೆಲವೊಂದು ಸಲ ಸಪ್ರೇಟಾಗಿ ಇರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಅದನ್ನೇ ಕಟ್ ಮಾಡಿಬಿಡುವಂಥ ಚಾನ್ಸ್ ಇರುತ್ತೆ. ಕೆಲವೊಂದು ಸಲ ಸರ್ಗಲ್ಲಿ ಸಪ್ರೇಟಾಗಿ ಬ್ಲೌಸ್ ಪೀಸ್ ಬಂದಿದ್ರೂ ಕೂಡ ಒಡ್ಲಲ್ಲೇ ಕಟ್ ಮಾಡಿಬಿಟ್ಟಿರುವಂಥ ಚಾನ್ಸ್ ಇರುತ್ತೆ. ಆ ರೀತಿಯೆಲ್ಲ ಇರುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ಮುಂದುವರಿತಿರಬೇಕು ನಮ್ಮ ಈ ಕೆಲಸದಲ್ಲಿ. ಇವಾಗ ಆ ಕಸ್ಟಮರ್ದು ಎಲ್ಲದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಒಂದನ್ನು ಮಾತ್ರ ವಾರ್ಕ್ ಮಾಡಿ ಕುಚ್ಚುಕಟ್ಟಿ ಅಂತ ಹೇಳಿದರು. ಇದು ಒಂದನ್ನು ವಾರ್ಕ್ ಮಾಡಿ ಕುಚ್ಚುಕಟ್ಟಿದ್ದೀನಿ. ಡಿಸೈನ್ ಚಾಯ್ಸ್ ಎಲ್ಲ ನನ್ನದೇ ಆಗಿತ್ತು. ಅಕ್ಕ ನಿಮಗೆ ಇಷ್ಟ ಆಗೋ ರೀತಿಯೇ ವಾರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರು ಇವಾಗ ನನಗೆ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೋತಾರೆ. ಈ ವಿಡಿಯೋದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ 1-2 ತಿಂಗಳೇ ಆಗಿತ್ತು ಅವ್ರ ಬಟ್ಟೆನ ಕೊಟ್ಟು. ತುಂಬಾ ಅಡ್ಜಸ್ಟ್ ಮಾಡಿಕೊಂಡ್ರು. ಅಕ್ಕ ಪರವಾಗಿಲ್ಲ, ಸ್ಟಿಚ್ ಮಾಡಿಕೊಡಿ, ನೀವು ಗಾಬರಿ ಮಾಡ್ಕೋಬೇಡಿ, ನನಗೇನು ಅರ್ಜೆಂಟ್ ಇಲ್ಲ, ಬೇಕಾದ್ರೆ ಒಂದು ದಿನ ಎಕ್ಸ್ಟ್ರಾ ಟೈಮ್ ತಗೊಂಡು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಈ ವಿಡಿಯೋನ ಅವ್ರೇನಾದ್ರು ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಇಷ್ಟಪಟ್ಟು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಏಕೆಂದರೆ ಅವರು ಎಕ್ಸ್ಟ್ರಾ ಸಮಯ ಕೊಟ್ಟಿರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ಅಂತ ಅಂದ್ಕೊಂಡು ಫ್ರೀ ಮೈಂಡಲ್ಲಿ ಸ್ಟಿಚ್ ಮಾಡಿದೆ ಅಂತ ಹೇಳ್ಬೋದು. ಕೆಲವೊಂದು ಸಲ ನಾವು ಗಾಬರಿ ಸ್ಟಿಚ್ ಮಾಡಬೇಕಾದ್ರೆ ಯಾವ ಡಿಸೈನ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅವರು ಆ ರೀತಿ ಹೇಳಿದಾಗ ತುಂಬಾ ಖುಷಿ ಆಯ್ತಪ್ಪ. ಇನ್ನೂ ಒಂದು ದಿನ ಟೈಮ್ ಕೊಟ್ಟರು, ಫ್ರೀಯಾಗಿ ಸ್ಟಿಚ್ ಮಾಡೋಣ ಅಂತೇಳಿ. ಆಮೇಲೆ ನಿಧಾನಕ್ಕೆ ಸ್ಟಿಚ್ ಮಾಡಿಕೊಟ್ಟೆ. ಕಸ್ಟಮರಿಗೂ ಇಷ್ಟ ಆಗುತ್ತೆ. ಇವತ್ತು ವೇರ್ ಮಾಡಿದ್ರು, ಫೋಟೋ ಕೂಡ ಹಾಕಿದ್ರು. ತುಂಬಾ ಖುಷಿ ಆಗುತ್ತೆ ಕೆಲವೊಬ್ಬರು ಕಸ್ಟಮರ್ನು ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಾಗ. ನನಗಂತೂ ಇತ್ತೀಚೆಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಡಿ ಅಂತ ತುಂಬ ಜನ ವಾಪಸ್ಸು ಕೂಡ ಇಸ್ಕೊಂಡೋಗಿದ್ದಾರೆ. ತುಂಬ ಜನ ಬೇಜಾರು ಕೂಡ ಮಾಡ್ಕೊಂಡಿದ್ದೀರಾ. ತುಂಬ ಜನ ಬಂದಂಥವ್ರನ್ನ ಇಸ್ಕೊಳ್ದೇ ಕಳಿಸು ಕೂಡ ಇದ್ದೀನಿ. ಆದರೆ ಇತ್ತೀಚೆಗೆ ಅಡ್ಜಸ್ಟ್ ಮಾಡ್ಕೊಂಡಂಥ ಎಲ್ಲ ಕಸ್ಟಮರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನನ್ನೇ ನಂಬ್ಕೊಂಡು ಪರವಾಗಿಲ್ಲ ನೀವು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಇವಾಗ ಇವ್ರದ್ದು 3ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇನ್ನೂ ಒಂದು ಇಲ್ಲೇ ಇದೆ ನೋಡಿ ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಪರ್ಪಲ್ ಇತ್ತು, ಸ್ವಲ್ಪ ಡಾರ್ಕ್ ಹಾಕಿ ನಾನು ವರ್ಕ್ನ ಮಾಡಿದ್ದೀನಿ. ಬ್ಲೌಸಿಗೆ ಸ್ವಲ್ಪ ಡಾರ್ಕ್ ಕಲರ್ನ ಹಾಕಿ ವರ್ಕ್ ಮಾಡಿದ್ದೀನಿ. ಏಕೆಂದರೆ ಇದು ಪೂರ್ತಿಯಾಗಿ ಜರಿ ಬಂದುಬಿಟ್ರೆ ಬ್ಲೌಸ್ ಪೀಸು ಅಷ್ಟಾಗಿ ವರ್ಕ್ ಮಾಡೋದು ಕಾಣಿಸಲ್ಲ. ಜರಿ ಇಲ್ಲ, ಒಂದೇ ಕಲರ್ ಬ್ಲೌಸ್ ಪೀಸ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿರೋಂಥ ಡಿಸೈನ್ ಅದು ಕೂಡ. ಇದು ಒಂದು ಕಟ್ ವರ್ಕಲ್ಲಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ. ಒಂದನ್ನು ಮಾತ್ರ ವರ್ಕ್ ಮಾಡಿ 2-4 ನಿಮ್ಗೆ ಇಷ್ಟ ಆಗೋ ರೀತಿಯೇ ಮಾಡಿ ಅಂತ ಹೇಳಿದರು.
ಮೊದಲು ತೋರಿಸಿದ್ನಲ್ಲ ಅದು ತುಂಬ ಚೆನ್ನಾಗಿ ಬಂತು. ಬಟ್ಟೆನೂ ಕೂಡ ಡಿಸೈನ್ಗೆ ಸ್ವಲ್ಪ ಮಾಡೋದಕ್ಕೆ ಕಷ್ಟ ಅನ್ನಿಸ್ಲಿಲ್ಲ. ಇದು ಸ್ವಲ್ಪ ಡಿಸೈನ್ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತಿತ್ತು. ಸ್ವಲ್ಪ ತುಂಬಾ ಸಾಫ್ಟ್ ಇರೋದ್ರಿಂದ ಡಿಸೈನ್ ಮಾಡೋದಕ್ಕೆ ಕಟ್ ವರ್ಕ್ ಮಾಡೋದಕ್ಕೆ ಕಷ್ಟ ಅಂತ ಅನಿಸ್ತಿತ್ತು. ಆದರೆ ಪರವಾಗಿಲ್ಲ ಅಂಥೇಳಿ ಏನು ಡಿಸೈನ್ ಮಾಡಿದೆ. ಹಾಗೆ ಅರ್ಜೆಂಟಿಗೆ ಸ್ಟಿಚ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ ಕಸ್ಟಮರ್ ಅಂತೇಳಿ ಸ್ವಲ್ಪ ಕಷ್ಟಪಟ್ಟು ಈ ರೀತಿ ಡಿಸೈನ್ ಮಾಡಿದೆ. ಈ ಎಲ್ಲ ಬ್ಲೌಸು ಕೂಡ ಅವರಿಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್ ದಯವಿಟ್ಟು. ಎಲ್ಲ ಡಿಸೈನ್ಸ್ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.